ಹಗ್ಗ 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 ಅಣ್ಣ ಮುಂದಿನ ಕಾಲಾಗ ಹಗ್ಗ ಐತ್ ನೋಡು. ಬಂತ ಹಾಂ ತೊಡೆ ಹಿಡ್ಕೊಡು, ತೊಕೆ ಹಿಡ್ಕೊಡು. ಇದು ನೋಡ್ರಿ ಅಪರೂಪದಲ್ಲಿ ಅಪರೂಪ ಅಣ್ಣ ಈ ಥರ ಕೆಲ್ಸಗಾರರು ಸಿಕ್ಕೋದು ನಮಗೆ. ಈ ಕೆಲಸ ನೋಡ್ರಿ ಹಗ್ಗ ಹಾಕಿ ದಬ್ಬೋದು ಒಂದು ಕಡೆ ಆದರೆ ಏನು ಹಗ್ಗ ಇಲ್ದಿರ ದನ ದಬ್ಬಿರೋದು. ಇದು ಈ ಕಲೆ ಬರಬೇಕಂದ್ರೆ ಇವರು ಮೂರು ತಲೆಮಾರು ಗೊರ್ಸು ಮಾಡೋದೇ ಕೆಲಸ. ನಮ್ಮ ಸಾಹೇಬಣ್ಣು ವಿಶೇಷತೆ ಏನಂದರೆ ಈ ಗೊರ್ಸು ಈತನ ಮಾಡಿರೋದು, ಈತನು ಲಾಳ ಕಟ್ಟಿರೋದು ಕೂಡ ಗುರ್ಸ್ತಾರೆ. ಇದು ಹೊರತೂರಾಗ ಕೆಲಸ ಮಾಡೋ ಸಾಹೇಬಣ್ಣ ಕೊಳ್ತೂರು ಇವ್ರದ್ದು, ನಮ್ಮೂರ ಹತ್ರನೇ. ಅಣ್ಣ ಹಳ್ಳಿಕಾರ ದನಕ್ಕೆ ಇದು ಮಾಡೋ ಅವಶ್ಯಕತೆ ಯಾಕೆ ಅಂತಂದರೆ, ಇದು ನಾವು ಇವಾಗ ಹುಡುಗಿರು ಹೆಂಗೆ ನೇಲ್ ಕ್ರಾಫ್ಟ್ ಅಂತ ಬಂದೈತಿ ಈಗ, ಹಂಗೆ ಇದು ಅವ್ರು ಮಾಡೋಕ್ಕಿಂತ ಮುಂಚೆ ನಿಂಕನೇ ಇದೈತೆ ಗೊರ್ಸು ಮಾಡೋದು. ಆ ಕಾರಣಕ್ಕೆ ಅದರಲ್ಲೂ ಕೂಡ ಒಂದು ಕೈ ಹೆಚ್ಚೇನೆ ಬಾಪ ಇಲ್ಲಿ ಬೇಕಾ. ಆಮೇಲೆ ಹಿಂಗೆ ಎತ್ತು ದಬ್ಬದಾಗ ನೋಡೋಣ, ಇದು ಭಾಳ ಇಂಪಾರ್ಟೆಂಟು. ಚಪ್ಪೆ ಹತ್ರ ಇಂಪಾರ್ಟೆಂಟಾಗಿ ಇರಬೇಕು ಮನುಷ್ಯ, ಇಲ್ಲಿ ಇರಲೇಬೇಕು. ನೂರಾ ನೀನು ಹಿಡ್ಕೊಪ್ಪ ಅಲ್ಲಿ. ಕುತ್ಕೋಣ. ಈ ಥರ ನೋಡ್ರಣ್ಣ, ಒಂದು ಎತ್ತು ದಬ್ಬಾಕ ಇಷ್ಟು ಜನ ಬೇಕೇ ಬೇಕು. ಆಮೇಲೆ ಕೊಂಬು ಕ್ರಾಸ್ ಇತ್ತಲ್ಲ, ಈಗ 2 ಕೆಲಸ ನಡೀತೈತಿ ಇಲ್ಲಿ. ಇಲ್ಲಿ ಬೇಡ ನೋಡ್ರಣ್ಣ, ಇವಾಗ ಅವ್ರು ಲಾಳ ಕಿತ್ಕೊಂತಾರಲ್ಲಿ, ಅದ್ರಲ್ಲಿ ಲಾಳಗಳವೆ ಕೀಳ್ತಾವ್ರೆ ಅವರು. ಇಲ್ಲಿ ಇವಾಗ ಕೊಂಬು ಮಾಡ್ತಾರೆ ಅಟ್ ಎ ಟೈಮ್ 2 ಕೆಲಸ. ಇದಕ್ಕೆ ನೋಡ್ರಿ ಮಿನಿಮಮ್ ಅಣ್ಣ ಎಷ್ಟು ಜನ ಆಳ್ಬೇಕಾಗ್ತಾರೆ? 1 2 3 4 5 ಇಲ್ಲ ಅದಿನ್ನ ಆಗಬೇಕು. ಇದಾಗಿದೆ ನೋಡ್ರಿ ಲಾಳಗಳಂತೀರಲ್ಲ, ನೋಡ್ರಿ ಹೊಸ ಲಾಳ ಕಟ್ಟೋದು ನೋಡ್ರಿ, ಹೊಸ ಲಾಳ ಕಟ್ಟೋದು ನೋಡ್ರಿ. ಸೌದೆ ಹೆಂಗಾಗೈತೆ ನೋಡ್ರಿ, ಸೌದಿರೋದು. ಇದು ಮಳೆ ತೋರಿಸ್ತೀರಿ ನಿಮ್ಗೆ ಹೊಸದು ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು. ಇದು ಹಳೇದು ನೋಡ್ರಿ. ಇಲ್ಲಿ ಇವಾಗ ಕೀಳ್ತಾವ್ರೆ ಲಾಳುಗಳು ನೋಡ್ರಿ, ಇದು ಕಿತ್ತಾಕ್ತಾವ್ರೆ. ಲಾಳದ ಜೊತೆ ಇದು ಬಂದೈತೆ. ಈಗ ಕೊಂಬು ಮಾಡೋದು ಹಿಡೀರಿ. ಕ್ರಾಸ್ ಇತ್ತಲ್ಲ, ಆ ಕೊಂಬನ್ನ ಹೆಂಗೆ ಸ್ಟ್ರೈಟ್ ಮಾಡೋದು ಅಂತ. ಅಣ್ಣ ಫಸ್ಟು ಚಟ್ಟಗಳಲ್ಲೇ ಮುರಿತಾ ಇದ್ದಿದ್ದು ಕೊಂಬು. ಈಗ ಕಾಲಕ್ರಮೇಣ ಟೆಕ್ನಾಲಜಿ ಇಂಪ್ರೂವ್ ಆದಾಗೆ ನಮ್ಮ ಹಳ್ಳಿ ರೈತರು ಕೂಡ ಇಂಪ್ರೂವ್ ಆಗಿ ಇದವರೇ ಸ್ವಇಚ್ಛೆನಿಕ ವಿನಯ್ ಅವರು ಮಾಡ್ಕೊಂಡಿರೋದು ಅಲ್ಲಣ್ಣ. ಸ್ವಲ್ಪ ಕಷ್ಟ ಆಗ್ಬಾರ್ದು ಅಂತ ಅಂದ್ಬಿಟ್ಟು ಕೊಂಬು ಮಾಡವ್ರೆ. ಆಮೇಲೆ ಇನ್ನೊಂದು ನಮ್ಮ ಸಾಹೇಬಣ್ಣಂದು ಇಂಪಾರ್ಟೆಂಟ್ ಹೇಳಬೇಕು. ಆಲ್ರೆಡಿ ಬೆಳಗ್ಗೆ ಬೇರೆ ಹತ್ರ ಕೆಲಸ ಇತ್ತು ಇವ್ರದಣ್ಣ. ಕೆಲಸ ಇದ್ರೂ ನಮ್ಗೆ ಹೊರ್ತೂರಣ್ಣ ಕರೆದವ್ರೆ, ಬರಲೇಬೇಕಂತ ಕೆಲಸ ನಮ್ಗೆ ಬಂದು ಮಾಡಿಕೊಡ್ತಾವ್ರೆ. ಯಾವತ್ತೂ ನಾವು ಎತ್ಕಡ್ದಾಗಿಂತನೂ ನಮ್ಗೆ ಇವರೇ ಅಣ್ಣ ಮಾಡ್ತಾ ಇರೋದು. ನಾನು ತಲೆ ಎತ್ತಿದ ಮೇಲೆ, ನಾನು ಎತ್ಕಡ್ದಾಗಿಂದ ನಮ್ಗೆ ಎತ್ತುಗಳು ಗೊರ್ಸು ಮಾಡೋದು ನಮ್ಮ ಸಾಹೇಬಣ್ಣ. ಇವ್ರ ಹೆಸರು ಭಾಷಣ್ಣ ಅಂತ ಅಂದ್ಬಿಟ್ಟು. ಅಣ್ಣ ಇದು ಬಳೆ ಮುಖ್ಯ. ಇವೆರಡೂ ನೋಡ್ರಿ, ಎತ್ಕ ಶೋಕಿ ಮಾಡ್ಬೇಕಂದ್ರೆ ಕೊಂಬು ಭಾಳ ಮುಖ್ಯ. ಕೊಂಬು 2 ಕೊಂಬು ನೋಡ್ರಿ. ನಾವು ನಂದೀಶ್ವರನಕ್ಕೆ ನೋಡ್ತಿರಲ್ಲಣ್ಣ, ಶಿವನಂದಿ ಈಶ್ವರನ ಮುಂದೆ ಇರುತ್ತಲ್ಲ ನಂದಿ, ಆ ನಂದಿಗೆ ನಾವು ಹಿಂಗೆ ಕೈ ಇಟ್ಟು ನೋಡ್ತಿರಲ್ಲ 2 ಕೊಂಬು ಮಧ್ಯೆ ಶಿವನ್ನ, ಆ ರೀತಿ ಕೊಂಬಾಗಬೇಕಂದ್ರೆ ಈ ರೀತಿ ಕೆಲಸ ಮಾಡಬೇಕು. ಇದು ಮಾಡ್ದಿರೋ ಹೋದ್ರೆ ಆಗಲ್ಲ. ಇಲ್ಲಿಂದ ಹಾಕ್ಬೇಕು ನೋಡಿ. ಬರಿಲ್ಲ ಇದು, ಬರಿಲ್ಲ ಹಾಕ್ಬೇಕು. ಇದು ಹಾಕು, ಈ ಕಂಟ್ಕೋ ಎಲ್ಲಿ ತೆಲ್ಸಲ್ದ ಕೊಟ್ಟಿಂದೆ ಈಗ ಇಲ್ಲಿ ಹಾಕ್ಬೇಕಣ್ಣ. ಇದು ಇಲ್ಲ ಸಾಹೇಬಣ್ಣ, ಇದು ಹಾಕ್ಬೇಕಾ? ಇಲ್ಲ ಒಂದು ಹಾಕು. ಸ್ಟ್ರೈಟ್ ಸಾಕಾ? ಇದು ಬರ್ತದಣ್ಣ. ಅಣ್ಣ ಇವಾಗ 4 ದಿನದಿಂದ ತಿಂಡಿ ಮೇವು ಏನೂ ಇಲ್ಲ, 2 ದಿನದಿಂದ ನೀರು ಕೂಡ ಇಲ್ಲ. ಹಂಗಿದ್ರೆ ಮಾತ್ರನೇ ಇವ್ರು ಬಂದು ಕೆಲಸ ಮುಟ್ಟೋದು, ಇಲ್ಲಾಂದರೆ ದಬ್ಬಲ್ಲ ಹೋಗ್ಬಿಡ್ತಾರೆ. ಅಣ್ಣ ಆ ರೀತಿ ಉಸಿರುಗಳು ಕಟ್ಟಿ ದನ ಸತ್ತಿರೋ ಇತಿಹಾಸ ಜಾಸ್ತಿ ಐತೆ. ಸತ್ತೋಗ್ತದೆ ದನ ಕೆಳಗೆ ದಬ್ಬಿ ಉಸಿರು ಬಂದು. ಇದು ಇಲ್ಲಿ ನೋಡ್ರಿ, ಏನು ತಿಂಡಿ ಇಲ್ದಿರ ಅದು ಉಸಿರಾಡ್ತಾ ಇರೋ ಉಸಿರು ನೋಡ್ರಿ. ಇಲ್ಲಿ ಒಂದು ಮನುಷ್ಯ ಕೂತವ್ನ ಇಲ್ಲಿ. ಈ ಉಸಿರು ಜಾಸ್ತಿ ಆಡ್ತಾ ಮೇವು ಚೆನ್ನಾಗಿ ತಿಂದಿದ್ರೆ ಉಸಿರು ಉಬ್ಸ ಬಂದು ಓರಿ ಉಸಿರಾಡೋಕ್ಕಾಗ್ದಿರ ಪಿಟ್ಟಾಗ್ಬಿಡ್ತದೆ. ಇದು ಬಲೆ ಮುಖ್ಯ. ಓರಿ ದಬ್ಬದಾಗ ಚಪ್ಪೆ ಇದು ಒದ್ಲಾಡಬಾರ್ದು. ಈ ಕಟ್ಟುಗಳು ಕಟ್ಟಿರೋದು ಬಲೆ ಮುಖ್ಯ. ಬಲೆ ನೀಟಾಗಿ ಕಟ್ಟಬೇಕು. ಕಾಲು ಕಟ್ಟಿರೋದ್ರಿಂದ ಹಿಡ್ದು